ಕೊಳದಲ್ಲೇ ಊಟ ಅಲ್ಲೇ ನಿದ್ರೆ, ವಿಚಿತ್ರ ಕಾಯಿಲೆಯುಳ್ಳ ಬಾಲಕನಿಗೆ ಅಂಬಾನಿ ಕುಟುಂಬದ ನೆರವು. ಅಪರೂಪದ ಕಾಯಿಲೆಯಿಂದ ದೀರ್ಘಕಾಲದಿಂದ ನೀರಿನಲ್ಲೇ ವಾಸಿಸ್ತಾ ಇದ್ದ ಬಾಲಕನಿಗೆ ಅನಂತ್ ಅಂಬಾನಿ ನೆರವಿನ ಹಸ್ತ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ಬೇಲ್ಡಂಗಾ ಪಟ್ಟಣದ 16 ವರ್ಷದ ಬಾಲಕ ಇಕ್ಬಾಲ್ ಶೇಖ್ ಎಂಬಾತ ಅಪರೂಪದ ಆರೋಗ್ಯ ಸಮಸ್ಯೆಯಿಂದಾಗಿ ಬದುಕಿನ ಹೆಚ್ಚಿನ ಸಮಯವನ್ನು ಕೆರೆಯಲ್ಲೇ ಕಳೆದಿದ್ದ. ಇದೀಗ ಆತನಿಗೆ ಚಿಕಿತ್ಸೆ ಒದಗಿಸಲು ಉದ್ಯಮಿ ಅನಂತ್ ಅಂಬಾನಿ ಮುಂದೆ ಬಂದಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ಅನಂತ್ ಅವರ ಸೂಚನೆಯಂತೆ ಬಾಲಕನನ್ನು ವಿಮಾನದ ಮೂಲಕ ಮುಂಬೈಗೆ ಕರೆತರಲಾಗಿದ್ದು, ರಿಲಯನ್ಸ್ ಫೌಂಡೇಶನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಾಲಕ ಇಕ್ಬಾಲ್ ಹಗಲಲ್ಲಿ ಮಾತ್ರವಲ್ಲದೆ ರಾತ್ರಿ ವೇಳೆಯೂ ಕೆರೆಯಲ್ಲೇ ಉಳಿದಿದ್ದ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ದವು. ಹೀಗಾಗಿ ಬಾಲಕನ ಅಸಾಧಾರಣ ಅನಾರೋಗ್ಯ ಪರಿಸ್ಥಿತಿ ಬೆಳಕಿಗೆ ಬಂದಿತ್ತು. ಎಎನ್ಐ ವರದಿ ಪ್ರಕಾರ ಬಾಲಕ ತುಂಬಾ ದಿನಗಳಿಂದ ನೀರಿನಲ್ಲೇ ಇದ್ದ. ನೀರಿನಿಂದ ಹೊರಗೆ ಬಂದ್ರೆ ಆತನ ದೇಹದಲ್ಲಿ ವಿಪರೀತ ಉರಿ ಕಾಣಿಸಿಕೊಳ್ತಾ ಇತ್ತು. ಹೀಗಾಗಿ ಆತ ನೀರಿನಲ್ಲೇ ಇರಲು ಬಯಸ್ತಿದ್ದ ಎನ್ನಲಾಗಿದೆ. ಬಾಲಕನು ಕೆರೆಯಲ್ಲಿಯೇ ಉಳಿದು ಆಹಾರ ಸೇವಿಸುತ್ತಿರುವ ಇನ್ನೊಂದು ವಿಡಿಯೋ ಆತನ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂಬುದನ್ನು ಎತ್ತಿ ತೋರಿಸಿತ್ತು. ಈ ದೃಶ್ಯಗಳು ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಸಂಚಲನ ಸೃಷ್ಟಿಸಿದ್ದವು. ಹಲವು ವರ್ಷಗಳಿಂದ ಬಹುತೇಕ ಸಮಯ ನೀರಿನಲ್ಲೇ ಉಳಿಯುತ್ತಿದ್ದ ಕಾರಣ ಎದುರಾಗಬಹುದಾದ ಅನಾರೋಗ್ಯ ಸಮಸ್ಯೆಗಳ ಬಗ್ಗೆ ವೈದ್ಯರು ಎಚ್ಚರಿಕೆಯನ್ನು ನೀಡಿದ್ರು. ಆರ್ಥಿಕವಾಗಿ ಅಷ್ಟೇನೂ ಸದೃಢವಾಗಿಲ್ಲದ ಇಕ್ಬಾಲ್ ಪೋಷಕರು ಚಿಕಿತ್ಸೆ ಕೊಡಿಸಲು ಹರಸಾಹಸ ಪಟ್ಟಿದ್ರು. ಕೊನೆಗೆ ಹಣಕಾಸಿನ ನೆರವು ಕೋರಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಮನವಿ ಮಾಡಿದ್ರು. ಇದೀಗ ಆ ಕುಟುಂಬದ ಕಷ್ಟಕ್ಕೆ ಅನಂತ್ ಅಂಬಾನಿ ಕೈ ಜೋಡಿಸಿದ್ದು ವ್ಯಾಪಕ ಪ್ರಶಂಸೆ ಲಭಿಸಿದೆ.